ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ನಾವು ಇವತ್ತಿನ ಒಂದು ಸಂಚಿಕೆಯಲ್ಲಿ ಗುರುವಿನ ಸಂಚಾರದ ರಾಶಿಗಳಿಗೆ, ಆ ಒಂದು ಗುರುವಿನ ಸಂಚಾರದಿಂದ 2026 ಜೂನ್ ತಿಂಗಳ 2ನೇ ತಾರೀಕು ಏನು ಗುರುವಿನ ಒಂದು ಸಂಚಾರ ನಡೀತಾ ಇದೆ, ಆ ಸಂಚಾರದ ರಾಶಿ ಫಲಗಳನ್ನ 12 ರಾಶಿಗಳಿಗೆ, ಮೇಷದಿಂದ ಮೀನದವರೆಗೆ ಯಾವ ಯಾವ ರಾಶಿಗಳಿಗೆ ಏನೇನು ಫಲ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಪ್ರಥಮವಾಗಿ ಗುರುವಿನ ಸಂಚಾರ ಮೇಷರಾಶಿಗೆ. ನೋಡಿ, ಮೇಷರಾಶಿಯ 4ನೇ ಮನೆಗೆ ಗುರುವಿನ ಒಂದು ಸಂಚಾರ ಆಗ್ತಾ ಇದೆ. ಎಲ್ಲಾ ಕ್ಷೇತ್ರಗಳಲ್ಲಿ ಯಶಸ್ಸು ನೀಡುವಂಥದ್ದು, ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಗಳು ಕಂಡು ಬರುವಂಥದ್ದು, ಕುಟುಂಬದೊಂದಿಗೆ ಉತ್ತಮವಾದಂತಹ ಸಮಯವನ್ನ ತಾವು ಕಳೆಯುವಂತಹ ಅವಕಾಶಗಳು ಸಹಿತ ಇಲ್ಲಿ ಸಿಗುವಂಥದ್ದು, ಕಾಲ ಮತ್ತು ಉತ್ತಮವಾದಂತಹ ಸುವರ್ಣ ಬೆಳವಣಿಗೆಗಳು, ಹೊಸ ಉದ್ಯೋಗಗಳ ಒಂದು ಅವಕಾಶಗಳು ಸಹಿತ ತಮಗೆ ನಡೆಯುತ್ತೆ. ಮತ್ತೆ ವಿದೇಶಕ್ಕೆ ಹೋಗುವ ಒಂದು ಕನಸನ್ನ ಯಾರು ಹೊಂದಿರ್ತೀರಿ, ಆ ಕನಸು ನನಸಾಗಲಿದೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದು. ಮೇಷರಾಶಿಯ ಒಂದು ಗುರು ಸಂಚಾರದ ಗೋಚಾರ ಫಲದಿಂದ ಕೆಲಸ ಮಾಡುತ್ತಿರುವವರಿಗೆ ಉನ್ನತವಾದಂತಹ ಸ್ಥಾನ ಸಿಗುವಂಥದ್ದು, ಮತ್ತೆ ಉದ್ಯೋಗಾಕಾಂಕ್ಷಿಗಳಿಗೆ ಉತ್ತಮವಾದಂತಹ ಅನಿರೀಕ್ಷಿತವಾದಂತಹ ಉದ್ಯೋಗಗಳು ಸಹಿತ ಸಿಗುವಂಥದ್ದು, ಅವಕಾಶಗಳು ಸಹಿತ ಉತ್ತಮವಾಗಿ ಸಿಗುವಂಥದ್ದು. ಈ ಅವಧಿಯಲ್ಲಿ ಯಾವುದಾದರೂ ಹೊಸ ಉದ್ಯೋಗ, ಹೊಸ ಬೆಳವಣಿಗೆ, ಹೊಸ ಒಂದು ಪ್ರವೃತ್ತಿಯನ್ನ ಪ್ರಾರಂಭ ಮಾಡೋದಾದ್ರೆ ಉತ್ತಮವಾದಂತಹ ಬೆಳವಣಿಗೆ, ಉತ್ತಮವಾದಂತಹ ಫಲಿತಾಂಶ ಮೇಷರಾಶಿಯವರಿಗೆ ಸಿಗುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ.